ರ್ಯಾಕೆಟ್ ಅಂತ ಪರಿಗಣಿಸಬೇಕು. ಭೌತಿಕವಾಗಿ ನಮಗೆ ಶಾರೀರಿಕವಾಗಿ ಏನಾದ್ರು ದೌರ್ಜನ್ಯಗಳಾದಾಗ ಅದು ವಿದ್ಯಾಸಂಸ್ಥೆಗಳಾದಾಗ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಉನ್ನತ ಶಿಕ್ಷಣ ಸಂಸ್ಥೆಗಳಾದಾಗ ಅದನ್ನ ರ್ಯಾಗಿಂಗ್ ಅಂತ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಚೌಕಟ್ಟಿನಲ್ಲಿ ನಿಯಮಗಳಿವೆ. ಹಾಗಾಗಿ ಈ ರ್ಯಾಗಿಂಗ್ ಅನ್ನೋದನ್ನ ನಿರ್ದಿಷ್ಟವಾಗಿ ನಾವು ಇದೇ ತರ ವ್ಯಾಖ್ಯಾನ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಅದು ಒಂದು ಕ್ರಿಯೆ, ಶರೀರದ ಯಾವುದೇ ಅವಯವದಿಂದ ಇನ್ನೊಬ್ಬ ವ್ಯಕ್ತಿಯ ಪ್ರತಿಯಾಗಿ ಮಾಡತಕ್ಕಂಥ ಕ್ರಿಯೆ ಅದು ಯಾವುದೇ ರೂಪದಲ್ಲಿ ಅದನ್ನ ನಾವೇನ ತಗೋತೀವಿ ಅಂತಂದ್ರೆ, ಇನ್ನೊಬ್ಬ ವಿದ್ಯಾರ್ಥಿ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಡಿಫೈನ್ ಮಾಡಿರೋ ಪ್ರಕಾರ ಅಂತಂದ್ರೆ ತನ್ನ ಕಿರಿಯ ಅಥವಾ ಸಹವರ್ತಿ ಎರಡನ್ನೂ ಪರಿಗಣಿಸಬಹುದು. ತನ್ನ ಕಿರಿಯ ಅಥವಾ ಸಹವರ್ತಿ ಅಂತ ಹೇಳಿ ಅವರಿಗೆ ಯಾವುದೇ ಆಧಾರದ ಮೇಲೆ ಅದು ಮಾನಸಿಕವಾಗಿ ಆಗಿರ್ಬೋದು, ಶಾರೀರಿಕವಾಗಿ ಆಗಿರ್ಬೋದು, ಒಂದು ಆಕ್ಷನ್ ಮಾಡೋ ಮೂಲಕ, ಕ್ರಿಯೆ ವ್ಯಕ್ತಪಡಿಸುವ ಮೂಲಕ ಆ ವಿದ್ಯಾರ್ಥಿಯ ಮಾನಸಿಕ ಅಥವಾ ದೈಹಿಕ ಕಿರುಕುಳಕ್ಕೆ ಕಾರಣವಾದರೆ ಅಂತಹ ಒಂದು ಕ್ರಿಯೆ